ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಧ್ಯಾನ ಮೂಲ ಗುರುಮೂರ್ತಿ, ಪೂಜ್ಯ ಮೂಲ ಗುರುಪಾದ, ಮಂತ್ರ ಮೂಲ ಗುರುವಾಕ್ಯ, ಮುಕ್ತಿ ಮೂಲ ಗುರುಕೃಪಃ. ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ, ಅವರ ಪ್ರತಿರೂಪದಂಥ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಸದ್ಗುರು ಮಾರ್ತಂಡ ಸಾಬಯ ಸದ್ಗುರುಗಳ ಪಾದಕಮಲಗಳಿಗೂ ಹಾಗೂ ರಾಯಪ್ಪ ಸದ್ಗುರುಗಳ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಗುರು ಸ್ವರೂಪರಂಥ ನನ್ನ ಪತಿದೇವರಿಗೂ ಕೂಡ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ಕೈವಲ್ಯ ಪದ್ಧತಿ. ಕೈವಲ್ಯ ಪದ್ಧತಿ ಅಂದ್ರೇನು? ಕೈವಲ್ಯ ಅಂದರೆ ಮುಕ್ತಿ, ಪದ್ಧತಿ ಅಂದರೆ ದಾರಿ. ಅಂದರೆ ನಾವು ಮುಕ್ತಿಯನ್ನು ಪಡ್ಕೊಳ್ಬೇಕಾದ್ರೆ, ಒಂದು ಮುಕ್ತಿ ಅನ್ನುವಂಥ ಊರು ಸೇರಬೇಕಾದ್ರೆ ದಾರಿ ಬೇಕಾಗ್ತದಲ್ಲ. ಅದ್ರ ಹಂಗೆ ಮುಕ್ತಿಯನ್ನು ನಾವು ಪಡಿಬೇಕಾದ್ರೆ ಈ ಒಂದು ಕೈವಲ್ಯ ಪದ್ಧತಿ ಅನ್ನುವಂಥ ದಾರಿ, ಈ ಕೈವಲ್ಯ ಪದ್ಧತಿ. ಈ ಜೀವ ಸಂಪಾದನಾ ಸ್ಥಳದಲ್ಲಿ 19ನೇ ಪದ, ಒಂದು ನಿಮಿಷ, 20ನೇ ಪದ ನಡೆದಂಥದ್ದು. ಕೊನೆಯದ ಒಂದು ಸ್ವಲ್ಪ ಅದು ರಿವಿಷನ್ ಮಾಡ್ಕೊಂಡು ಹೋಗೋಣ. ಕೇಡನುಳ್ಳದೆಂದು ವಿಶ್ವ ವಿಷಯದಳು ಮಾಡಲು ಉದಾಸೀನವದೀಗ ಮಹಾವಿರತಿ ಅನ್ನುವಂಥ ವಿಚಾರ. ಜಗತ್ತಿನಲ್ಲಿ ಏನು ತೋರ್ತಾವ, ಶಬ್ದ ಸ್ಪರ್ಶ ರೂಪು ರಸ ಗಂಧ ಅನ್ನುವಂಥ ಪಂಚಪ್ರಕಾರವಾದಂಥ ವಿಷಯಗಳು ನಾಶ ಆಗಿ ಹೋಗ್ತಾವೆ. ಅವು ಯಾವ ಸತ್ಯ ಅದಾವ ಅಂತಂದರೆ ಯಾವ ಸತ್ಯ ಅಲ್ಲ. ಯಾಕಂದ್ರೆ ಇವೆಲ್ಲವೂ ದೃಶ್ಯವಾಗಿರುವಂಥವು, ಇವೇ ಸತ್ಯ ಅಂತ ನೀ ಮೆರಿಬೇಡಪ್ಪ. ಮೆರೆದಂದ್ರೆ ನಿನಗೇನಾಗ್ತದೆ, ಒಂದಲ್ಲೊಂದು ಸಲ ನಾಶ ಹೋಗ್ತಿದೆ ಅಷ್ಟೇ. ಭಾವ ದುಃಖ ಜಾಸ್ತಿ ಆಗ್ತದೆ, ಮಾಡೋಕ್ಕೆ ಹೋಗಬೇಡ. ಇವೆಲ್ಲ ಇದರಿಂದ ಬೀಳಕ್ಕೆ ಹೋಗಬೇಡ, ವಿಷಯಾದಿಗಳಿಂದ ನೀ ಬೀಳಕ್ಕೆ ಹೋಗಬೇಡ. ಯಾಕಂದ್ರೆ ದೃಶ್ಯ ಆದಂಥದ್ದೆಲ್ಲ ನಾಶ ಆಗಿ ಹೋಗ್ತದೆ. ಅದಕ್ಕೆ ನಿಜಗುಂಡ್ರು ಕೂಡ ಹೇಳ್ತಾರೆ, ಆರು ನಾನೆಂದು ವಿಚಾರಿಸು. ಯಾವಾಗ ನೀವು ಮುಖ್ಯವಾಗಿರುವಂಥ ಕೆಲಸ ಮೊದಲು ಮಾಡ್ಕೋ, ಯಾವುದು ನಾನು ಯಾರಿದ್ದೀನಂತ. ಆ ಕೆಲಸವನ್ನು ಮಾಡಿಕೊಂಡೆ ಅಂತಂದ್ರೆ ನಿನಗೆ ಇದೆ ಅನ್ನೋದು ಈ ವಿಷಮ ಸಂಸಾರ, ಕನಸು, ಈ ಸಂಸಾರ ಮಾಡುವಂಥದ್ದೆಲ್ಲ ಕನಸಾಗಿ ಹೋಗ್ತದ ಅನ್ನುವಂಥ ವಿಚಾರವನ್ನು ಬಹಳ ಅದ್ಭುತವಾಗಿ ಹೇಳಿದರು. ಮತ್ತು ಇಲ್ಲಿ ಭಾಳಷ್ಟು ವಿಚಾರಗಳನ್ನು ಹೇಳಿದರು. ನಾನಾ ರೀತಿಯಿಂದ ಮತವಾದಿಗಳು ಭಾಳಷ್ಟು ಗತಿಗಳು ಭಾಳಷ್ಟು ಹೇಳ್ತಾರೆ, ಇದರಿಂದ ಮುಕ್ತಿ ಆಗ್ತದೆ, ಇದರಿಂದ ಮುಕ್ತಿ ಆಗ್ತದೆ ಅನ್ನುವಂಥದ್ದು ಹೇಳಿದರು. ಆದರೆ ವೇದಾಂತಿಗಳು ಹೇಳ್ತಾರೆ ಯಾವ ರೀತಿ, ಸತ್ತು ಚಿತ್ತ ನಿತ್ಯ ಆನಂದ ಸ್ವರೂಪನಂತ ಗುರು ಶಂಬಲಿ ಲಿಂಗ ಸ್ವರೂಪನೇ ನೀನಿದೆ, ಇದು ಯಾವ ಭೇದಕ್ಕೆ ಅವಕಾಶ ಇಲ್ಲ. ತತ್ವಮಸಿ ಅದೇ ನೀನಿದೆ, ಆ ಸ್ವರೂಪನೇ ನೀನಿದೆ, ಪರಮಾತ್ಮನ ಸ್ವರೂಪನೇ ನೀನಿದೆ ಅಂತ ಹಲವಾರು ವಿಚಾರಗಳನ್ನು ಕೊಟ್ಟು ಹಿಂದಿನ ಪದ್ಯದಲ್ಲಿ ಹೇಳಿದರು. ಈಗ ನಾವು ಮುಂದಿನ ವಿಚಾರವನ್ನು, ನಾವು 21ನೇ ಪದವನ್ನು ನೋಡೋಣ ಇವತ್ತು. ಏನು ಹೇಳಿದಾರ ನಿಜಗುಂಡ್ರು? ಗಣಿತವಿದನು ಕೂಡಿ ಕಳೆಯಬಲ್ಲಾತನೇ ತ್ರಿಣಯ ನೆನೀಪನು ಲೆಕ್ಕಿಗರ ಮಧ್ಯದೋಳು ಅಂತ ಹೇಳ್ತಾರೆ. ಗಣಿತವಿದನು ಅಂದರೆ ಈ ಲೆಕ್ಕ, ಇದು ಒಂಥರ ಲೆಕ್ಕ ಇದ್ದಂಗೆ. ಈ ಗಣಿತವನ್ನು ಗುಣಿಸಿ ಇದನ್ನು ಕೂಡಿಸುವಂಥದ್ದು. ಅಂದ್ರೆ ಇಲ್ಲಿ ಉಪಕ್ರಮ ಉಪಸಂಹಾರ ಅಂತ ಬರ್ತದೆ. ಉಪಕ್ರಮ ಅಂದಾಗ ಎಲ್ಲವನ್ನು ಜೋಡಿಸುವಂಥದ್ದು, ಉಪಸಂಹಾರ ಅಂದರೆ ಎಲ್ಲವನ್ನು ತೆಗೆಯುವಂಥದ್ದು. ಅದಕ್ಕೆ ಇಲ್ಲಿ ಗುಣಿಸುವಂಥದ್ದು ಮತ್ತು ಕಳೆಯುವಂಥದ್ದು. ಇದು ಒಂಥರ ಲೆಕ್ಕ ಇದ್ದಂಗೆ. ಈ ಲೆಕ್ಕವನ್ನು ಗುಣಿಸಿ ಮತ್ತು ಭಾಗಿಸುವಂಥದ್ದು, ಕಳೆಯುವಂಥದ್ದು. ಲೆಕ್ಕ ಮಾಡಬೇಕಾದಾಗ ಗುಣಿಸುವಂಥದ್ದು, ಭಾಗಿಸುವಂಥದ್ದು, ಇವೆಲ್ಲ ನಡೀತಾವಲ್ಲ ಈ ರೀತಿ. ಇದು ಎಲ್ಲಿ ನಡೀತದೆ ಅಂದ್ರೆ ಲೆಕ್ಕ ಮಾಡುವಂಥವರ ಮಧ್ಯದಲ್ಲಿ. ಈ ಲೆಕ್ಕ ಮಾಡ್ತಾ ಇರುವಂಥವರ ಮಧ್ಯದಲ್ಲಿ ಇವೆಲ್ಲ ನಡೀತಾವೆ. ಅದಕ್ಕೆ ಈ ತ್ರಿಣಯ ನೆನಪನು, ತ್ರಿಣಯ ಅಂತಂದರೆ ಯಾರು? ಪರಮಾತ್ಮ ನೆನೆಸುವನು ಅಂತ ಹೇಳ್ತಾರೆ. ಅಂದರೆ ಈ ಕೂಡಿಸುವಂಥದ್ರೆ ಸೃಷ್ಟಿಯ ಉಪಕ್ರಮ, ಅದು ಕೂಡಿಸುವಂಥದ್ದು ಉಪಕ್ರಮ. ಕಳೆಯುವಂಥದ್ದು ಅಂದರೆ ಉಪಸಂಹಾರ, ಅಂದರೆ ಉಪಕ್ರಮ ಉಪಸಂಹಾರ ಇದು ಇರುವಂಥದ್ದು. ಇದು ಯಾರು ಇದನ್ನು ಈ ವಿಚಾರವನ್ನು ಹೇಳಿ, ಈಗ ನೋಡು, ಮಾನವ ಶರೀರ ಐತಪ್ಪ, ಇಂದ್ರಿಯಗಳು ಅದಾವ, 25 ತತ್ವಗಳಿಂದ ಈ ಶರೀರ ಐತೆ ಅಂತ ಎಲ್ಲವನ್ನು ಕೂಡಿಸುವಂಥದ್ದು.
ಕೊನೆಗೆ ಈ ಶರೀರ ನೀನಲ್ಲ, 25 ತತ್ವಗಳು ನೀನಲ್ಲ, ಪಂಚಭೂತಗಳು ನೀನಲ್ಲ ಅಂತ ಇವದೆಲ್ಲವನ್ನು ತೆಗೆದು ಹಾಕುವಂಥದ್ದು. ಈ ವಿಚಾರ ಮಾಡಿ ನೋಡಿದ್ರೆ ಯಾರು ಈ ಉಪಕ್ರಮ ಉಪಸಂಹಾರವನ್ನು ವಿಚಾರ ಮಾಡಿ ಯಾರು ತನ್ನ ಸ್ವರೂಪವನ್ನು ತಿಳ್ಕೊಳ್ತಾರೋ ಅಂಥವರ ಅವನು ಲೆಕ್ಕಿಗರ ಮಧ್ಯೆ, ಲೆಕ್ಕಿಗರ ಅಂತಂದ್ರೆ ಮುಮುಕ್ಷಗಳ ಮಧ್ಯದಲ್ಲಿ ಪರಮಾತ್ಮ ಅನಿಸ್ಕೊಳ್ತಾನಂತ ನೋಡ್ರಿ ಈತ. ಮುಮುಕ್ಷಗಳ ಮಧ್ಯದಲ್ಲಿ ತ್ರಿಣಯ ನೆನಪನು ಅಂದ್ರೆ ಏನು? ತ್ರಿಣಯ ಅಂದರೆ ಪರಮಾತ್ಮನಿಗೆ ಹೇಳಿದಂಥದ್ದು. ಈತ ಪರಮಾತ್ಮನ ಒಂದು ಪರಮಾತ್ಮ ಅಂತ ಅನಿಸ್ಕೊಳ್ತಾನೆ. ಈ ರೀತಿ ವಿಚಾರ ಮಾಡಿದಾಗ ಆತ ಪರಮಾತ್ಮ ಅನಿಸ್ಕೊಳ್ತಾನ ಅಂತ ಹೇಳ್ತಾರೆ. ಲೆಕ್ಕಿಗರ ಮಧ್ಯ ಅಂದರೆ ಮುಮುಕ್ಷಿಗಳ ಮಧ್ಯದಲ್ಲಿ ಈತ ಏನು ಅನಿಸ್ಕೊಳ್ತಾನೆ? ಪರಮಾತ್ಮ ಅಂತ ಅನಿಸ್ಕೊಳ್ತಾನೆ. ಯಾಕಂದರೆ ಉಪಕ್ರಮ ಉಪಸಂಹಾರ ಮಾಡಿ ತನ್ನ ಸ್ವಸ್ವರೂಪವನ್ನು ತಿಳ್ಕೊಂಡಂಥವನು ಮುಮುಕ್ಷಿಗಳಲ್ಲಿ ಪರಮಾತ್ಮ ಅನಿಸ್ಕೊಳ್ತಾನ ಅಂತ ಹೇಳ್ತಾರೆ ಅವರು. ಮತ್ತೀಗ 1ನೇ ನುಡಿ ನೋಡೋಣ ನಾವು. ಏನು ಹೇಳ್ತಾರೆ? ಪ್ರಕೃತಿ ಏನಾಗ್ತದೆ? ವಿಕಾರ ಹೊಂದುತ್ತದೆ. ಒಂದೇ ಏನಾಯಿತು? 25 ತತ್ವಗಳ ರೂಪ ಆಯಿತು. ಫಸ್ಟ್ ಏನು ಅಹಂಕಾರ ಮೂಲ ಅಹಂಕಾರ ಆಯಿತು ಇರ್ತಲ್ಲ, ಅದೇ ಪ್ರಕೃತಿ ಅಂತ ಅನಿಸ್ಕೊಳ್ತದೆ. ಬರ್ತಾ ಅದು ಏನಾಗ್ತದೆ? 25 ತತ್ವಗಳ ರೂಪ ಆಗ್ತದೆ. 25 ತತ್ವಗಳಿಂದ ಈ ಶರೀರ ಆಗ್ತದೆ. ಶರೀರ ಆಗುವಂಥದ್ದು ಯಾವುದರಿಂದ ಅಂದರೆ ಈ 25 ಈಗ ಪಂಚಭೂತಗಳು ಅದನ್ನೇ ಹೇಳ್ತಾರೆ. ಈಗ ಮುಂದೆ ನೋಡೋಣ ನಾವು. ಈಗ 1ನೆಯ ನುಡಿಯಲ್ಲಿ ಹೇಳ್ತಾರೆ, ಒಂದನ್ನು ಮೂರಾಗಿ ಪೆಚ್ಚಿಸುತ್ತಾ ಅವರೊಳಗೆ ಒಂದು ನೋಡ್ರಿ. ಯಾಕಂದ್ರೆ ಅವರೊಳಗೆ ಒಂದರೊಳಗೆ 2 ನೀರೈದು, ಒಂದು 4 ಕೂಡುತ್ತಾ ಅದನು ಮತ್ತೊಂದೊಂದು 2 3 ಒಂದಾಗಿ ಅಂತ 1ನೇ ನುಡಿಯಲ್ಲಿ ಹೇಳ್ತಾರೆ. ಭಾಳ ಅದ್ಭುತವಾಗಿ ಹೇಳ್ತಾರೆ ಅವರು. ಏನು ಹೇಳ್ತಾರೆ? ಒಂದನು ಅಂದ್ರೆ ಏನು ರೀ? ಪರಬ್ರಹ್ಮ ಒಂದೇ ಇರುವಂಥದ್ದು. ಭಾಳ ಅದಾವೇನಂದರೆ ಇಲ್ಲ, ಒಂದೇ ಇರುವಂಥದ್ದು. ಪರಮಾತ್ಮ ಒಬ್ಬನೇ ಇರುವಂಥದ್ದು, ಆತ ಒಬ್ಬನೇ ಎಲ್ಲಕ್ಕೂ ಆಧಾರವಾಗಿರುವಂಥದ್ದು. ಅದನ್ನು ಹೇಳ್ತಾರೆ ಅವರು. ಒಂದನು ಅಂದರೆ ಪರಬ್ರಹ್ಮದ ಆಶ್ರಯದಲ್ಲಿ ಇರುವಂಥವು ಯಾವುದು? ಪರಬ್ರಹ್ಮನ ಆಶ್ರಯದಲ್ಲಿ ಇರುವಂಥದ್ದು ಈ 3 ಗುಣಗಳು. ಯಾವ 3 ಗುಣಗಳು? ಸತ್ವ, ರಜೋ, ತಮೋ 3 ಗುಣಗಳು. ಈ ಗುಣ ಇವು ಹೆಂಗದಾವಂದರೆ ಈ 3 ಗುಣಗಳು ಅವಸ್ಥೆಯಿಂದ ಕೂಡಿದಂಥದ್ದೇ ಪ್ರಕೃತಿ. 3 ಅವಸ್ಥೆ, 3 ಗುಣಗಳು, 3 ಅವಸ್ಥೆ, ಇವೆಲ್ಲವುಗಳಿಂದ ಕೂಡಿದಂಥದ್ದು ಯಾವುದು? ಇದೇ ಪ್ರಕೃತಿ. ಈ ಪ್ರಕೃತಿ 3 ಗುಣಗಳಿಂದ ಗರ್ಭೀಕರಿಸ್ಕೊಂಡಿರ್ತದೆ ನೋಡ್ರಿ ಪ್ರಕೃತಿ. ಇದು ಈ ಒಂದು ಪ್ರಕೃತಿ 3 ಅಹಂಕಾರಗಳು ರೂಪ ಆಗ್ತದೆ. ಇದೇ ಪ್ರಕೃತಿ. ಇದು ಒಂದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಆಗ್ತಾ ಹೋಗ್ತದೆ, ಇದು ಬೆಳೀತಾ ಹೋಗ್ತದೆ. ಆ ಪ್ರಕೃತಿಯಿಂದ ಏನು ಬೆಳೀತು? 3 ಅಹಂಕಾರಗಳು: ವೈಕಾರಿಕ ಅಹಂಕಾರ, ತೈಜಸ್ ಅಹಂಕಾರ, ಭೂತಾದಿ ಅಹಂಕಾರ. ಈ 3 ಅಹಂಕಾರ ಬೆಳೀತಾ ಹೋಗ್ತಾವೆ ನೋಡ್ರಿ. ಯಾಕಂದ್ರೆ ಭಾಳ ಸೂಕ್ಷ್ಮದ ವಿಚಾರ. ವೈಕಾರಿಕ, ತೈಜಸ್ಸು, ಭೂತಾದಿ ಅಹಂಕಾರಗಳನ್ನುವಂಥದ್ದು 3 ರೂಪ ಆಗಿಬಿಡ್ತು ಇದೇ ಪ್ರಕೃತಿ. ಮತ್ತು ಅದಕ್ಕೆ 3ಆಗಿ ಪೆಚ್ಚಿಸುತ್ತಾ ಅವರುಗಳು ಒಂದು ನೋಡ್ರಿ. ಇಲ್ಲೇನು ಹೇಳ್ತಾರ ಅದರಲ್ಲಿ? ಅವರೊಳಗೆ ಒಂದರೊಳಗೆ ಒಂದು ಅಂತ ಹೇಳ್ತಾರೆ. ಒಂದರೊಳಗೆ ಒಂದರೊಳಗೆ 2 ಅಂತ ಹೇಳ್ತಾರೆ ಅವರು. ಈ 3 ರೂಪಾಯಿಗೆ ವೈಕಾರಿಕ, ತೈಜಸ್ಸು, ಭೂತಾದಿ 3 ಅಹಂಕಾರಗಳ ರೂಪ ಐತಿ ಇದೇ ಪ್ರಕೃತಿ. ಈ 3ರೊಳಗೆ ಅಂದರೆ 3ರೊಳಗೆ ಅಂದರೆ ಯಾವುದು? ವೈಕಾರಿಕ, ತೈಜಸ್, ಅಹಂಕಾರ. ಈ 3ರೊಳಗೆ ವೈಕಾರಿಕ ಒಂದು ಅಹಂಕಾರ ತಗೊಳ್ರಿ. ಒಂದು ಅಹಂಕಾರದಿಂದ ಏನಾಯಿತು ಅಂದ್ರೆ ಅಂತಃಕರಣ ಆಯಿತು. ಅಂತಃಕರಣ ಅಂದ್ರೇನು? ಮನಸ್ಸಾಯಿತು, ಬುದ್ಧಿ ಆಯಿತು, ಚಿತ್ತು ಆಯಿತು, ಅಹಂಕಾರ ಆಯಿತು, ಮತ್ತು ಜ್ಞಾತೃ ಆಯಿತು. 5 ಅಂತಃಕರಣಗಳು ಆದವು. ಎಲ್ಲಿಂದ? ವೈಕಾರಿಕ ಅಹಂಕಾರದಿಂದ ಇವು ಬೆಳೆದು.
ಮತ್ತು ಜ್ಞಾನೇಂದ್ರಿಯಗಳು ಪಂಚಕ ಉತ್ಪತ್ತಿ ಅದು. ಅಂತಃಕರಣ ಪಂಚಕ ಮತ್ತು ಜ್ಞಾನೇಂದ್ರಿಯ ಪಂಚಕ. ಈಗ ಗಿಡ ಇರ್ತದಿಲ್ಲ, ಗಿಡ ಟೊಂಗೆಗಳು ಹೋಗಿರ್ತಾವೆ, ಈ ಕಡೆ ಹೋಗಿರ್ತವೆ, ಈ ಕಡೆ ಒಂದಿಷ್ಟು ಬೆಳಿತಾವೆ, ಈ ಕಡೆ ಒಂದಿಷ್ಟು ಬೆಳಿತಾವೆ, 3 ಟೊಂಗೆಗಳು ಹೋಗ್ಯಾವ ಅಂತ ತಿಳ್ಕೊಂಡು ಈ ಕಡೆ ಒಂದಿಷ್ಟು ಬೆಳಿತಾವೆ. ಹಿಂಗೆ ಇಲ್ಲಿ ಕೂಡ ಪ್ರಕೃತಿ ಅನ್ನುವಂಥದ್ರಲ್ಲಿ 5 ರೀತಿಯಿಂದ ಏನು 3 ರೀತಿಯಿಂದ ಅಹಂಕಾರಗಳು ಆದವು. ವೈಕಾರಿಕ ಅಹಂಕಾರದಿಂದ ಅಂತಃಕರಣ ಪಂಚಕ ಮತ್ತು ಜ್ಞಾನೇಂದ್ರಿಯ ಪಂಚಕ ಆಯಿತು. ನಮ್ಮೊಳಗೆ ನಡೆದಂಥದ್ದು ಹೇಳಕತ್ತಾರ ಅವರು. ಏನು ಹೇಳಕತ್ತಾರೆ? ವೈಕಾರಿಕ ಜ್ಞಾನೇಂದ್ರಿಯ ಪಂಚಕ ಅಂದರೆ ಯಾವುದು ಅಂದ್ರೆ ಈ ಶಬ್ದ, ಯಾವುದು ಸ್ತೋತ್ರ, ತ್ವಕ್ಕು, ಜಿಹ್ವ, ಘ್ರಾಣ, ನೇತ್ರ, ಇವು ಜ್ಞಾನೇಂದ್ರಿಯ ಪಂಚಕ ಅಂತ ಹೇಳ್ತಾರೆ. ಇವು ಯಾವುದರಿಂದ ಆಯಿತು ಅಂದ್ರೆ ವೈಕಾರಿಕ ಅಹಂಕಾರದಿಂದ ಉತ್ಪನ್ನ ಅದು ತೋರಿದು. ಅಂದರೆ ವೈಕಾರಿಕ ಅಹಂಕಾರದಿಂದ ಅಂತಃಕರಣ ಪಂಚಕ ಮತ್ತು ಜ್ಞಾನೇಂದ್ರಿಯ ಪಂಚಕ ಆದವು. ಮತ್ತಿನ್ನು 2 ಅಹಂಕಾರ ಉಳಿದಾವೆ. ಯಾವುದು? ತೈಜಸ್ ಮತ್ತು ಭೂತಾದಿ. ತೈಜಸ್ ಅಹಂಕಾರದಿಂದ ಏನಾಯ್ತಪ್ಪ? ಯಾಕಂದ್ರೆ ನಮ್ಮ ಶರೀರದೊಳಗಡೆ ಇವೆಲ್ಲ ಇಂದ್ರಿಯಗಳು ಜ್ಞಾನೇಂದ್ರಿಯಗಳು ಹೆಂಗದು ಅನ್ನುವಂಥದ್ದನ್ನು ಹೇಳಕತ್ತಾರ ಅವರು. ಮತ್ತು ಪಂಚೀಕರಣದಾಗ ಬೇರೆ ರೀತಿಯೂ ಕೊಟ್ಟಿರ್ತಾರೆ. ಅದಕ್ಕೆ ಇದೆಲ್ಲ ಮಿಥ್ಯೆ ಆದಂಥವು. ಅದ್ರಾಗ ಹಂಗೆ ಕೊಟ್ಟಾರಲ್ರಿ, ಇದ್ರಾಗ ಹಿಂಗೆ ಯಾಕ್ರಿ, ಇದ್ರಾಗ ಹಿಂಗಲ್ಲ, ಹಂಗೆಲ್ಲ ಕೇಳಂಗಿಲ್ಲ. ಆಯಾ ರೀತಿಯಿಂದ ಆಯಾ ಪ್ರಕಾರವಾಗಿ ಹೇಳ್ಕೊಂಡು ಹೋಗಿದ್ದಾರೆ. ಅಲ್ಲಿ ಪಂಚೀಕರಣದಾಗ ಕೆಲವು ಆಕಾಶದ ವಾಯು, ಅಗ್ನಿ, ಜಲ, ಪೃಥ್ವಿ, ಆಕಾಶದ ಪಂಚಕ, ವಾಯುವಿನ ಪಂಚಕ, ಜ್ಞಾನ ಏನು ಅಗ್ನಿಯ ಪಂಚಕ, ಇವೆಲ್ಲ ಬರ್ತಾವೆ. ಅದು ಒಂದ್ರಾಗ ಒಂದು ಬೆರಿಕೆ ಆಗಿರುವಂಥವು. ಆಕಾಶದ ಅಂಶ ಗಾಳಿಯಲ್ಲಿ ಅಂದರೆ ವಾಯುವಿನಲ್ಲಿ ಮಿಕ್ಸ್ ಆಯಿತು. ಆಕಾಶದ ಒಂದು ಅಂಶ ವಾಯುವಿನಲ್ಲಿ ಬೆರೆತಾಗ ಅದು ಮನಸ್ಸಾಗ್ತದೆ. ಆಕಾಶದ ಒಂದು ಭಾಗ ಅಗ್ನಿಯಲ್ಲಿ ಬೆರೆತಾಗ ಅದು ಬುದ್ಧಿ ಆಗ್ತದೆ. ಆಕಾಶದ ಒಂದು ಭಾಗ ಚಿತ್ತುವಿನಲ್ಲಿ ಬೆರೆತಾಗ ಅದು ಏನು ಜಲದಲ್ಲಿ ಬೆರೆತಾಗ ಚಿತ್ತು ಆಗ್ತದೆ. ಆಕಾಶದ ಒಂದು ಭಾಗ ಭೂಮಿಯಲ್ಲಿ ಬೆರೆತಾಗ ಅದು ಅಹಂಕಾರ ಆಗ್ತದೆ. ಆಮೇಲೆ ಗಟ್ಟಿ ಭಾಗ ಅಲ್ಲಿ ಜ್ಞಾತೃ ಆಗ್ತದೆ. ಈ ವಿಚಾರಗಳು ಬರ್ತವೆ. ಮತ್ತು ಅದೇ ರೀತಿ ವಾಯುವಿನ ಭಾಗಗಳು ಕೂಡ 4 ತತ್ವಗಳಲ್ಲಿ ಅಡಗಿ ಈ ಪಂಚಭೂತಗಳಲ್ಲಿ ಈ ಇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು ಇವೆಲ್ಲ ಆದವು ಅಂತೇಳಿ ಪಂಚೀಕರಣದಲ್ಲಿ ಕೂಡ ಬೇರೆ ರೀತಿಯಿಂದ ಹೇಳ್ತಾರೆ. ನಮಸ್ಕಾರ ಅವರ ಕೇಳ್ತಿದಿಲ್ಲಮ್ಮ? ಇದು ರೀ ಮತ್ತೆ ಅಲ್ಲಿ ಇನ್ನೊಂದ್ ರೀತಿನೂ ಹೇಳ್ಯಾರ ನೋಡ್ರಿ. ಸತ್ವ ಗುಣದಿಂದ ಜ್ಞಾನೇಂದ್ರಿಯ ಪಂಚಕ ಅಂತಃಕರಣ ಪಂಚಕ ರೀ. ರಜೋಗುಣದಿಂದ ಕರ್ಮೇಂದ್ರಿಯ ಪಂಚಕ ಪ್ರಾಣ ಪಂಚಕ, ಈ ರೀತಿನೂ ಹೇಳ್ಯಾರ. ಇಲ್ಲ, ಅದು ಮತ್ತೆ ಪ್ರಕೃತಿ ಅಂತಂದ್ರೆ 3 ಗುಣಗಳನ್ನು ಗರ್ಭೀಕರಿಸ್ಕೊಂಡಿರ್ತದೆ. ಅದರಿಂದನೇ ಇಲ್ಲಿ ವೈಕಾರಿಕ ತೈಜಸ್ಸು ಭೂತದೆ ಅವು ಮುಂದೆ ಬರ್ತಾವೆ ಕ್ರಮವಾಗಿ. ಈ ರೀತಿಯಾಗಿ ಬೇರೆ ಬೇರೆ ರೀತಿ ಹೇಳ್ಯಾರ ಅಷ್ಟೇ. ಅದೇ ಹೇಳ್ತಾರೆ, ಬೇರೆ ಬೇರೆ ರೀತಿಯಿಂದ ಹೇಳ್ಯಾರ. ಅದಕ್ಕೆ ಇದು ಇಲ್ಲಿ ಹಿಂಗೆ ಹೇಳ್ಯಾರಿ ಹಂಗೆ ಹೇಳ್ರಿ ಅಂತ ಯಾರು ಗೊಂದಲಕ್ಕೆ ಬೀಳಬಾರ್ದು. ಯಾಕಂದರೆ ಮಿಥ್ಯವಾದಂಥದ್ದು ಸೃಷ್ಟಿ ಬಗ್ಗೆ ನಾನಾ ರೀತಿಯಿಂದ ಹೇಳ್ಕೊಂಡು ಬಂದಿರ್ತಾರೆ. ಅದ್ರ ಬಗ್ಗೆ ನೀವೇನು ಗೊಂದಲಕ್ಕೆ ಬಿದ್ದು ಗದ್ದಲು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಗುರುಗಳು ಹೇಳ್ತಾ ಇದ್ರು. ಅದೇ ವಿಚಾರ ನಾನು ಹೇಳ್ತಾ ಇದ್ದೀನಿ. ಪಂಚೀಕರಣದಾಗ ಅಲ್ಲಿ ಹಿಂಗೆ ಕೊಟ್ಟಾರಿ, ಇಲ್ಲಿ ಹಿಂಗೆ ಕೊಟ್ಟಾರಿ ಅಂತ ಅನ್ನಂಗಿಲ್ಲ. ಇಲ್ಲಿ ಪ್ರಕೃತಿಯಿಂದ 3 ಅಹಂಕಾರಗಳು ಅದು. ಹೌದು, ಸ್ವಲ್ಪ ಇದಾಗ್ತದೆ ನೋಡೋಣ. ಅದಕ್ಕೆ ಇಲ್ಲಿ ಏನು ಹೇಳ್ತಾರ, ಈ ಒಂದು ಪ್ರಕೃತಿ ಇಲ್ಲಿ ಮುಖ್ಯವಾಗಿ ಏನು ತೊಗೊಂಡಿದ್ದಾರ, ಈ ಪ್ರಕೃತಿ ಪ್ರಕೃತಿ ಅಂದ್ರೆ ಏನು ಅಹಂಕಾರ, ಮೂಲ ಅಹಂಕಾರ ಏನಿರ್ತದೆ ಅದು ಪ್ರಕೃತಿ ಅನಿಸ್ಕೊಳ್ತದೆ. ಅದರಲ್ಲಿ 3 ಗುಣಗಳು ಗರ್ಭೀಕರಿಸ್ಕೊಂಡಿರ್ತಾವ, ಸತ್ವ, ರಜೋತಮ. ಅದನ್ನೇ ಹೆಚ್ಚಿಸುತ್ತಾ. ಅದಕ್ಕೆ ಹೇಳ್ತಾರೆ ಇಲ್ಲಿ ಒಂದನ್ನು 3ಆಗಿ ಹೆಚ್ಚಿಸುತ್ತಾ ಅವರೊಳಗೆ ಒಂದೊಂದರೊಳಗೆ 2 5 ಅಂತ ಹೇಳ್ತಾರೆ ಅವರು. ಅದರಲ್ಲಿ ಏನು ಆಯಿತು ಅಂದ್ರೆ ಆ ಪ್ರಕೃತಿ ಒಳಗೆ 3 ಅಹಂಕಾರಗಳು ಹುಟ್ಟಿದವು, ಉತ್ಪನ್ನ ಅದು. ಆ 3 ಅಹಂಕಾರಗಳಲ್ಲಿ ಈಗ ನಮ್ಮ ಒಳಗಡೆ ಏನು ವ್ಯವಹಾರ ಮಾಡ್ತೀವಲ್ಲ, ಏನು ಅಂತಃಕರಣ ಪಂಚಕ, ಜ್ಞಾನೇಂದ್ರಿಯ ಪಂಚಕ, ಕರ್ಮೇಂದ್ರಿಯ ಪಂಚಕ, ಪಂಚವಾಯುಗಳು, ಇವೆಲ್ಲ 3 ಅಹಂಕಾರಗಳಿಂದ ಹುಟ್ಟಿದವು. 3 ಅಹಂಕಾರಗಳದಾಗ ಮತ್ತು ಜ್ಞಾನೇಂದ್ರಿಯಗಳು ಮತ್ತು ಅಂತಃಕರಣಗಳು ಇವು ಎದೆದ್ರಾಗ ಹುಟ್ಟಿದವು ರೀ. ನಮಗೀಗ ಅಂತಃಕರಣ ಪಂಚಕ ಅಂತ ಹೇಳ್ಯಾರ. ಯಾವ ಅಹಂಕಾರದಿಂದ ಹುಟ್ಟಿತು? ಜ್ಞಾನೇಂದ್ರಿಯಗಳು ಯಾವ ಅಹಂಕಾರದಿಂದ ಹುಟ್ಟಿತು? ಪಂಚವಾಯುಗಳು ಯಾವ ಅಹಂಕಾರದಿಂದ ಹುಟ್ಟಿತು ಅಂದಾಗ ವೈಕಾರಿಕ ಅಹಂಕಾರದಿಂದ ಇಲ್ಲಿ ಅಂತಃಕರಣ ಪಂಚಕ ಹುಟ್ಟಿತು ಮತ್ತು ಜ್ಞಾನೇಂದ್ರಿಯ ಪಂಚಕ ಇವು ವೈಕಾರಿಕ ಅಹಂಕಾರದಿಂದ ಹುಟ್ಟಿದವು. ಮತ್ತು ತೈಜಸ್ ಅಹಂಕಾರದಿಂದ ಏನು ಹುಟ್ಟಿತು ಅಂತಂದ್ರೆ ಈ ಕರ್ಮೇಂದ್ರಿಯಗಳು ಅಂದ್ರೆ ವಾಕ್, ಪಾಣಿ, ಪಾದ, ಗುಹೆ, ಗುದ ಅನ್ನುವಂಥದ್ದು ಇವು ಕರ್ಮೇಂದ್ರಿಯಗಳು ಯಾವುದರಿಂದ ಉತ್ಪನ್ನ ಆದವು ಅಂದ್ರೆ ತೈಜಸ್ ಅಹಂಕಾರದಿಂದ ಉತ್ಪನ್ನ ಆದವು. ಮತ್ತು ಪಂಚ ಪ್ರಾಣಗಳು ಉತ್ಪತ್ತಿ ಅದು.
ಯಾವುದು ಪ್ರಾಣ ಪಂಚಕಗಳು ಕೂಡ ಉತ್ಪನ್ನ. ಯಾವುದು ಇದು ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಅನ್ನುವಂಥವು ಕೂಡ ಇವು ಎರಡು ಎಲ್ಲಿ ಉತ್ಪನ್ನ ಆದವಪ್ಪ ಅಂದ್ರೆ ತೈಜಸ್ ಅಹಂಕಾರದಿಂದ ಇವು ಉತ್ಪನ್ನ ಆದವು. ಇದರಿಂದ ಇವು ಎಲ್ಲ ಉತ್ಪನ್ನ ಆದವು ಅಂತ ಹೇಳ್ತಾರೆ. ಮತ್ತು ಭೂತಾದಿ ಅಹಂಕಾರದಿಂದ ಏನು ಉತ್ಪನ್ನ ಆದವು ರೀ ಅಂತಂದ್ರೆ, ಭೂತಾದಿ ಅಹಂಕಾರದಿಂದ 5 ಭೂತಗಳು ಉತ್ಪನ್ನ ಆದವು. ಯಾವುದು ನೋಡ್ರಿ, ಎಷ್ಟು ಅದ್ಭುತವಾಗಿ ಹೇಳ್ತಾರೆ ಅವರು. 3 ಭೂತಗಳು ಯಾವುವು? ಆಕಾಶ, ಇದು 5 ಭೂತಗಳು ಉತ್ಪನ್ನ ಆದವು. ಯಾವುದರಿಂದ? ಭೂತಾದಿ ಅಹಂಕಾರದಿಂದ. 5 ಭೂತಗಳು ಯಾವುವು ಅಂದ್ರೆ ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ. ಇವು 5 ಪಂಚಭೂತಗಳು ಉತ್ಪನ್ನ. ಈ ಭೂತಗಳು ಏನಾಯಿತು? ಪಂಚೀಕರಣಗೊಂಡಾಗ, ಇಲ್ಲಿ ಮುಂದೆ ಬರ್ತದೆ ನೋಡ್ರಿ, ಇವು ಪಂಚೀಕರಣಗೊಂಡಾಗ ಒಂದು ಭೂತಕ್ಕೆ 5 ತತ್ವಗಳಂತೆ. ಈಗ ನಾವು ಏನು ಹೇಳಿದ್ವಿ ಆ ರೀತಿಯಾಗಿ. ಯಾವ ರೀತಿ ಅಂತಂದ್ರೆ, ಒಂದು ಭೂತಕ್ಕೆ 5 ತತ್ವಗಳಂತೆ 5 ಭೂತಗಳಿಗೆ 25 ತತ್ವಗಳದು. ಇದ್ರಾಗ ಒಂದ್ರಾಗೊಂದು ಬೆರಿಕೆ ಆಗುವಂಗೆ ಕೂಡ ಬರ್ತದೆ, ಆಗುವಂಥದ್ದು. ಇವಾಗ ಏನು ಹೇಳಿದರು, ಆಕಾಶದ ಈಗ ಒಂದ್ರೊಳಗೊಂದು ಅಂತಂದಾಗ ಯಾವ ರೀತಿ 25 ತತ್ವಗಳಿಂದ ಈ ಸ್ಥೂಲ ಶರೀರ ಆಯಿತು. ಆಕಾಶದೇನು ಭೂತಾದಿ ಅಹಂಕಾರದಿಂದ 5 ಪಂಚಭೂತಗಳು ಏನು ಉತ್ಪನ್ನ ಆದವು. ಇಲ್ಲಿ ಕೂಡ ಹೇಳ್ತಾರೆ ಯಾವ ವಿಚಾರ ಅಂದರೆ ಪಂಚೀಕೃತಗೊಂಡು ಅಂತ ಹೇಳ್ತಾರೆ. ಈಗ 5 ತುಂಡುಗಳು ಅದಾವ ಅಂತಂದ್ರೆ 5 ತುಂಡುಗಳು ನಾವು ಮನೆಯಾಗ ತಂದು ಹಾಕಿ ಬರೀ ತುಂಡುಗಳಿಂದ ನಾವು ಮನೆಯದು ಕಟ್ಟಾಕ ಆ ಬಾಗಿಲುಗಳು ಕಿಟಕಿಗಳು ಮಾಡೋಕ್ಕಾಗ್ತದೆ ಅಂದ್ರೆ ಇಲ್ಲ, ಅವನು ಕೊರ್ದ ಕೇಸಿ ನಾವು ಕಿಟಕಿಗಳನ್ನು, ಬಾಗಿಲುಗಳನ್ನು, ಜಂತಿಗಳನ್ನು ಮಾಡ್ತೀವಲ್ಲ, ಅದೇ ರೀತಿ ಕೂಡ ಈ ಪಂಚಭೂತಗಳು 5 ತುಂಡುಗಳಿದ್ದಂಗೆ ಅವು. ಅದನ್ನು ಕೊರಿಬೇಕು, ಕೊರೆದಾಗ ಮಾತ್ರ ನಮಗೆಲ್ಲ ಆಗುವಂಥದ್ದು ಅನ್ನುವಂಥದ್ದು. ಈ ರೀತಿಯಾಗಿ ಇಲ್ಲಿ ಕೂಡ ಹೇಳ್ತಾರೆ. ಯಾಕಂದರೆ 25 ಇಲ್ಲಿ ಕೂಡ ಏನು ಹೇಳ್ತಾರೆ, ಅಹಂಕಾರದಿಂದ, ಭೂತಾದಿ ಅಹಂಕಾರದಿಂದ 5 ಭೂತಗಳು ಉತ್ಪನ್ನ ಆದವು. ಈ ಭೂತಗಳು ಪಂಚೀಕೃತವಾಗಿರಲು ಈ ಒಂದು ಭೂತಕ್ಕೆ 5 ತತ್ವಗಳು ಅನ್ನುವಂಥದ್ದು. 5 ಭೂತಗಳಿಗೆ 25 ತತ್ವಗಳದು. 25 ತತ್ವಗಳಿಂದ ಒಂದು ಸ್ಥೂಲ ಶರೀರ ಆಯಿತು ಅನ್ನುವಂಥ ವಿಚಾರವನ್ನು ಕೂಡ ಇಲ್ಲಿ ಹೇಳುತ್ತಾರೆ. ಮತ್ತು 2ನೇ ನುಡಿಯಲ್ಲಿ ಕೂಡ ಹೇಳ್ತಾರೆ, ಈ ಬ್ರಹ್ಮಾಂಡದ ವರ್ಣನೆಯನ್ನು ಮಾಡ್ತಾರೆ. ಏನು ಮಾಡ್ತಾರೆ? 1 ದೋರಲು ಅವರ ನಡು 1 ಗೊಂಡೆಡೆ 7 ಮುಂದೆರಡೊಂದಾಗ ಲೊಂದೊಂದ 9 36 ಉಳ್ಳದ್ದಾಗಿ ಕಡೆಯುಳು ಅಂತ ಹೇಳ್ತಾರೆ ಅವರು. ಬಹಳಷ್ಟು ಅದ್ಭುತವಾದಂಥ ವಿಚಾರ ಹೇಳ್ತಾರೆ. 1 ಅಂದ್ರೆ ಬ್ರಹ್ಮಾಂಡ 1ರಲ್ಲಿ. ಮತ್ತು 8 ದೂರಲು ಅಂದರೆ 8 6 8 6 ಎಷ್ಟಾಯಿತು? 14 ಲೋಕಗಳು ಆದವು ನೋಡ್ರಿ. ಅತಳ, ವಿತಳ, ಸುತಳ, ತಳತಳ, ರಸತಳ, ಪಾತಳ ಅಂತ ಏನು ಅದಾವೆಲ್ಲ, ಭೂಭುವ, ಸ್ವಹ, ಮಹಾ, ಜನ, ತಪ, ಇವು ಲೋಕಗಳು. 14 ಲೋಕಗಳು ಆಗ್ತಾವೆ. ಅದಕ್ಕೆ ಒಂದು ಬ್ರಹ್ಮಾಂಡದಲ್ಲಿ 8 ದೂರಲು. 8 ದೂರಲು ಅಂದರೆ 8 6 ಕೂಡಿ 14 ಲೋಕಗಳು ಆದವು. ಒಂದು ಬ್ರಹ್ಮಾಂಡದಲ್ಲಿ 14 ಲೋಕಗಳು ಆದವು. ಅವರ ನಡುವೆ ಅಂದರೆ 14 ಲೋಕಗಳ ಮಧ್ಯದಲ್ಲಿ ನೋಡ್ರಿ. ಅದಕ್ಕೆ ಹೇಳ್ತಾರೆ ಇಲ್ಲಿ, ಅದರಲ್ಲಿ ಒಂದು ಭೂಲೋಕ, ಅದರಲ್ಲಿ ಏನಾಯಿತು? 14 ಲೋಕಗಳ ಮಧ್ಯದಳು ಅಂತಂದ್ರೆ ಒಂದಾದ ಭೂಲೋಕದಲ್ಲಿ 14 ಲೋಕಗಳಲ್ಲಿ ಒಂದು ಭೂಲೋಕ. ಆ ಭೂಲೋಕದಲ್ಲಿ 8 ದಿಗ್ಗಜಗಳು ತೋರಿಸುವ ಅಂತ ಹೇಳ್ತಾರೆ ಅವರು. 8 ದಿಗ್ಗಜಗಳು ನೋಡ್ರಿ, ದಿಗ್ಗಜಗಳು ಆಗಿ ತೋರಲು ಅದೇ ಸಪ್ತ ದ್ವೀಪಗಳು ಅಂತ ಹೇಳಿಸ್ಕೊಂಡು ಅವು ಏನು ಅನಿಸ್ಕೊಂಡವು ಅಂತಂದ್ರೆ ಈ ಸಪ್ತ ದ್ವೀಪಗಳಂತಂದ್ರೇನು, ಸುತ್ತ ನೀರಿರ್ತಾವೆ, ನಡು ಮಾತ್ರ ಭೂಮಿ ಥರ ಇರ್ತದಲ್ಲ, ನಡುಗಡ್ಡೆ ಥರ, ಅದಕ್ಕೆ ದ್ವೀಪಗಳು ಅಂತ ಹೇಳ್ತಾರೆ. ಸುತ್ತ ನೀರಿರ್ತಾವೆ, ನೀರಿನ ಮಧ್ಯೆ ಒಂದು ಸಣ್ಣ ಸಣ್ಣ ಊರು ಥರ ಇರ್ತದೆ, ಮಧ್ಯೆ ಜಾಗ ಇರ್ತದಲ್ಲಿ, ಅದಕ್ಕೆ ದ್ವೀಪಗಳು ಅಂತ ಹೇಳಿಸ್ಕೊಳ್ಳುತ್ತದೆ. ಮುಂದೆ ಸೂರ್ಯ, ಚಂದ್ರ, ಅಗ್ನಿ ನೋಡ್ರಿ. ಯಾಕಂತಂದ್ರೆ ಇಲ್ಲಿ ಮುಂದೆ ಒಂದಾಗಲು 2 ಒಂದಾಗಲಂದ್ರೆ 2 1 ಸೇರಿ ಎಷ್ಟಾಯಿತು? 3. 2 1 ಸೇರಿ ಎಷ್ಟಾಯಿತು? 2 ಒಂದಾಗಲು ಮುಂದೆ ಅಂತಂದಾಗ ಇಲ್ಲಿ ಸೂರ್ಯ, ಚಂದ್ರ, ಅಗ್ನಿಗಳು ಇವು 3. 1 ಮತ್ತು 2 ಸೇರಿದಾಗ 3 ಆಯಿತು. ಇವು 3 ಯಾವ ಅಂದ್ರೆ ಸೂರ್ಯ, ಚಂದ್ರ, ಅಗ್ನಿ, ಇವು 3. ಈ 3 ನಕ್ಷತ್ರಗಳು ತೋರಿದವು. ಇವು 3 ನಕ್ಷತ್ರಗಳು, ಸೂರ್ಯ, ಚಂದ್ರ, ಅಗ್ನಿ ಅನ್ನುವಂಥ 3 ನಕ್ಷತ್ರಗಳು ತೋರ್ತಾವೆ.
ಗೊತ್ತಾಯ್ತಲ್ಲ. ಒಂದು ಬ್ರಹ್ಮಾಂಡದಲ್ಲಿ 14 ಲೋಕಗಳು, ಅದರಾಗ ಒಂದು ಭೂಲೋಕ. ಈ ಭೂಲೋಕದಲ್ಲಿ 7 ಸಪ್ತ ದೀಪಗಳು ಅಂತ ತೋರಿದ್ವು. ಅಲ್ಲಿ ಮುಂದೆ ಸೂರ್ಯ, ಚಂದ್ರ, ಅಗ್ನಿಗಳಂತ 3 ನಕ್ಷತ್ರಗಳು ತೋರ್ತಾವ. ಅವು ಒಂದರೊಂದು ನೋಡ್ರಿ, ಒಂದೊಂದು 9 ಆದವು. ಅವು 9 ಎಷ್ಟಾಯ್ತದ ಒಟ್ಟು? ಈಗ ಸೂರ್ಯನಿಗೆ 9 ನಕ್ಷತ್ರಗಳು, ಮತ್ತು ಚಂದ್ರನಿಗೆ 9 ನಕ್ಷತ್ರಗಳು, ಅಗ್ನಿಗೆ 9 ನಕ್ಷತ್ರಗಳು ಸೇರಿ ಎಷ್ಟದು? 27 ನಕ್ಷತ್ರಗಳು ಅದು ನೋಡ್ರಿ. 9 9 9 27 ನಕ್ಷತ್ರಗಳು ಅದು. ಇವು 3 ಕೂಡಿ ನೋಡ್ರಿ, 3 ಕೂಡಿ ಒಂದು ಗ್ರಹದಂತೆ. ಇವು 3 ಕೂಡಿ ಏನಾದವು? ಒಂದು ಗ್ರಹದಂತೆ. 27 ನಕ್ಷತ್ರಗಳಲ್ಲಿ 3 ಕೂಡಿ ನೋಡ್ರಿ, ಇವು 3 ಕೂಡಿ ಒಂದು ಗ್ರಹದಂತೆ 27 ನಕ್ಷತ್ರಗಳಲ್ಲಿ 9 ಗ್ರಹಗಳಾದವು. ಅರ್ಥ ಆಯ್ತಲ್ಲ? 9 ಗ್ರಹಗಳು ಅದು. ಈ 3 ಹಿಡಿದು ಏನಾಯಿತು? 9 ಗ್ರಹ. ಇವೇ ನವಗ್ರಹಗಳು. ಈ ನವಗ್ರಹಗಳಂತ ಪೂಜೆ ಮಾಡ್ತೀವಿಲ್ಲ ನಾವು, ಇವು ಏನು ಹೇಳ್ತಾರ? 3 ಕೂಡಿ ಒಂದು ಗ್ರಹದಂತೆ. ಇವೇನು 27 ಗ್ರಹಗಳು ನಕ್ಷತ್ರಗಳು ಅದಾವಲ್ಲ, ಅದರಲ್ಲಿ 3 ಸೇರಿಸಿಬಿಟ್ಟು ಒಂದೊಂದು ಗ್ರಹ ಆಗುವಂಥದ್ದು 9 ಗ್ರಹ ಆಗ್ತಾವೆ. 9 ಗ್ರಹಗಳೇ ಇದೇ ನವಗ್ರಹಗಳು ಆದಂಥದ್ದು ಅಲ್ಲ. ಭಾಳ ಅದ್ಭುತವಾದಂಥ ವಿಚಾರ ಹೇಳ್ತಾರೆ ನೋಡಿ. ಇದೇ ನವಗ್ರಹಗಳು. ಈ ರೀತಿ ಉಪಕ್ರಮ ಮಾಡಲ್ಪಟ್ಟ ಸೃಷ್ಟಿಯನ್ನು ಈ ರೀತಿ ಉಪಕ್ರಮ ಮಾಡಿದ್ರು ಅವರು. ಈ ಉಪಕ್ರಮ ಮಾಡಲ್ಪಟ್ಟಂಥ ಸೃಷ್ಟಿಯನ್ನು ಉಪಸಂಹಾರ ಮಾಡುವಂಥದ್ದು ಕಡೆಗೆ ಇದು ಏನು ಹಿಂಗಾದು ಅಂತ ಹೇಳಿದರು. ಏನು ಹೇಳಿದರು? ಒಂದೇ ಇರುವಂಥ ಪರಬ್ರಹ್ಮ ಸ್ವರೂಪದಲ್ಲೇ ಪ್ರಕೃತಿ ತೋರಿದು, ಪ್ರಕೃತಿ ಅದು 3 ಗುಣಗಳನ್ನು ಗರ್ಭೀಕರಿಸ್ಕೊಂಡಿರ್ತು. ಮತ್ತು ಅದು ಮುಂದೆ ಅದು ಹೆಚ್ಚಿಸ್ತಾ ಬೆಳೀತಾ ಹೋಯಿತು. ಅದ್ರಾಗ 3 ಅಹಂಕಾರಗಳು ಹುಟ್ಟಿದ್ವು. ಈ ಎಲ್ಲಕ್ಕೆ ಮೂಲಕನೇ ಈ 3 ಗುಣಗಳಿಂದನೇ ಮುಂದೆ ಬರುವಂಥದ್ದು. ಅದಕ್ಕೆ ಅಲ್ಲಿ ವೈಕಾರಿಕ, ತೈಜಸ, ಅಹಂಕಾರ, ಇದರಿಂದ ಇವೆಲ್ಲ ಬೆಳೀತಾ ಹೋದವು ಅಂತ ಅನ್ನುವಂಥ ವಿಚಾರ ಕೂಡ ಹೇಳಿದರು. ಮತ್ತು ತಿರುಗಿ ಬ್ರಹ್ಮಾಂಡದ ಬಗ್ಗೆ ಕೂಡ ಹೇಳಿದ್ರು. ಒಂದು ಬ್ರಹ್ಮಾಂಡದ ಒಳಗಡೆ 14 ಲೋಕಗಳು, ಅದ್ರಾಗ ಒಂದು ಭೂಲೋಕ, ಅಲ್ಲಿ 7 ಸಪ್ತ ದ್ವೀಪಗಳು, ಅದರಲ್ಲಿ ಮತ್ತು 3 ನಕ್ಷತ್ರಗಳು. ಯಾವುದು ಮುಖ್ಯವಾಗಿರುವಂಥ ಸೂರ್ಯ, ಚಂದ್ರ. ಇದರಿಂದ 9 ನಕ್ಷತ್ರಗಳು ಆದವು. 27 ನಕ್ಷತ್ರಗಳಲ್ಲಿ 3 ಕೂಡಿಸಿದಾಗ ಕೊನೆಗೆ 9 ಮುಖ್ಯವಾದಂಥ ಗ್ರಹಗಳದವು. ಅದೇ ನವಗ್ರಹಗಳು. ಈ ರೀತಿಯಾಗಿ ಇದು ಉಪಕ್ರಮವನ್ನು ಮಾಡಿದ್ರು ಅವರು. ಮಾಡಿ ಮತ್ತು ಇದನ್ನು ಕಳಿಯುವಂಥದ್ದು ನೋಡ್ರಿ. ಇದು ಕೂಡಿಸಿದ್ರು, ಎಲ್ಲವನ್ನು ಕೂಡಿಸಿದ್ರು. ಇದನ್ನು ಕಳೀತಾರೆ ಮತ್ತೆ. ಅದು ಉಪಸಂಹಾರ ಅನ್ನುವಂಥದ್ದು. ಅದಕ್ಕೆ ಇದು ಉಪಕ್ರಮ ಮಾಡಲ್ಪಟ್ಟಂಥದ್ದು ಈ ಸೃಷ್ಟಿಯನ್ನು ಇದೆಲ್ಲ ಕೂಡಿಸಿದ್ರು. ಈ ಸೃಷ್ಟಿಯನ್ನು ಉಪಸಂಹಾರ ಮಾಡ್ತಾರೆ ಕಡೆಗೆ. ಏನು ಉಳಿತದೆ? ಕೊನೆಗೆ ಬ್ರಹ್ಮ ಸ್ವರೂಪವೇ ಉಳಿತದೆ ಅನ್ನುವಂಥದ್ದು. ಈಗ ಮತ್ತು ಮುಂದೆ ನೆಕ್ಸ್ಟ್ ಹೇಳ್ತಾರೆ ನೋಡ್ರಿ, ಎಷ್ಟು ಅದ್ಭುತವಾಗಿ ಹೇಳ್ತಾರೆ ಅವರು. ಮತ್ತು 3ನೇ ನುಡಿಯಲ್ಲಿ ಹೇಳ್ತಾರೆ, ಒಂದು ತಾನ ಶಂಭುಲಿಂಗ ಒಂದರೋಳು ಒಂದಾಗುತ್ತೈದು ನೆರವೇ ದೆಳೆದಿದನು ಒಂದು ಸೂತ್ರದೋಳು ಪಾದ್ಯರು ಗೂಡಿ ಗುಣಿಸಿದೋಳು ಉಳಿದುದ ಅದೇ 0 ಇಲ್ಲ ಬೇರೊಂದು ಅಂತ ಹೇಳ್ತಾರೆ. ಇಲ್ಲಿ ಏನು ಹೇಳ್ತಾರೆ? 0 ಅಲ್ಲ ಅಂದ್ರೆ ಇಲ್ಲಿ ಏನು ಹೇಳ್ತಾರೆ ಅಂದ್ರೆ, ಒಂದು ಅಂದರೆ ಏಕ ಸ್ವರೂಪವಾದಂಥ ತಾನು. ಒಂದಂದ್ರೆ ನೀನೆ ಪರಬ್ರಹ್ಮ ಸ್ವರೂಪ. ಈ ಜೀವಾತ್ಮನ ತಾನು ಪರಮಾತ್ಮನಲ್ಲಿ ಏಕತ್ವವನ್ನು ಹೊಂದುವಂಥದ್ದು. ಒಂದು ತಾನ ಶಂಭುಲಿಂಗ ಒಂದರೋಳು ಒಂದಾಗುತ್ತೈದು ಅಂತ ಹೇಳ್ತಾರೆ ಅವರು. ಅಂದ್ರೆ ಈ ಜೀವಾತ್ಮನು ಮತ್ತು ತಾನು ಪರಮಾತ್ಮನಲ್ಲಿ ಏಕತ್ವವನ್ನು ಹೊಂದುತ್ತಾನೆ. ಯಾಕಂದರೆ ಪರಮಾತ್ಮನಲ್ಲಿ ಇದ್ದಂತಹ ಲಕ್ಷಣ ಜೀವಾತ್ಮನ ಬಳಿ ಕೂಡ ಐತೆ. ಯಾವ ರೀತಿ? ಸತ್ತು, ಚಿತ್ತು, ನಿತ್ಯ, ಆನಂದ, ಪೂರ್ಣ ಲಕ್ಷಣಗಳು ಜೀವಾತ್ಮನಾದಂಥ ತನ್ನಲ್ಲಿಯೂ ಅದಾವ, ನಿನ್ನಲ್ಲಿಯೂ ಅದಾವ ಇವು. ಇದು ಅದಕ್ಕೆ ಈ ರೀತಿ ಇರೋದಕ್ಕಾಗಿ ಈ ತನ್ನ ಲಕ್ಷಣದಿಂದ ಯಾವ ರೀತಿ ಲಕ್ಷ್ಯಾರ್ಥಕ್ಕೆ ಹೋದಾಗ 2 ಬೇರೆ ಅಲ್ಲ. ವಾಚಾರ್ಥ ಲೆಕ್ಕದಾಗ ಭಿನ್ನ ಅನ್ನಿಸ್ಬೋದು.
ವಾಚ್ಯಾರ್ಥ ಲೆಕ್ಕದಾಗ ಭಿನ್ನ ಅನ್ನಿಸ್ತದೆ. ಲಕ್ಷ್ಯಾರ್ಥಕ್ಕೆ ಹೋದಾಗ ಎರಡೂ ಒಂದೇ ಇರುವಂಥದ್ದು. ಹಂಗಾಗಿ ಈ ಲಕ್ಷಣಗಳ ಸಂಬಂಧ ಇರೋದರಿಂದ ಪರಮಾತ್ಮನಲ್ಲಿ ಏಕತ್ವ ಹೊಂದುತ್ತಾನೆ. ವಾಚ್ಯಾರ್ಥ ಭಾಗದಲ್ಲಿ ಭಿನ್ನ ಅನ್ನಿಸ್ಕೊಳ್ತಾನೆ, ಆದರೆ ಲಕ್ಷ್ಯಾರ್ಥ ರೂಪದಲ್ಲಿ ನೋಡಿದಾಗ ಎರಡೂ ಒಂದೇ ಇರುವಂಥದ್ದು, ಅಲ್ಲಿ ಏಕತ್ವವನ್ನು ಹೊಂದುವಂಥದ್ದು. ಮತ್ತು ಇನ್ನು ಇದಂ ರೂಪದಿಂದ ತೋರ್ತಕ್ಕಂಥ ನಾಮರೂಪಾತ್ಮಕ ಜಗತ್ತು ಸೃಷ್ಟಿಪೂರ್ವದಲ್ಲಿ ಇತ್ತೇನ್ರಿ? ಯಾಕಂದರೆ ಈ ಜಗತ್ತು ಇದಂ ರೂಪವಾಗಿ ತೋರ್ತದೆ. ಪ್ರತಿ ಒಂದು ತೆಗೆದು ನೋಡ್ರಿ ಇದಂ ರೂಪವಾಗಿರುವಂಥದ್ದು ಈ ಜಗತ್ತು. ಈ ನಾಮರೂಪಾತ್ಮಕದಿಂದ ತೋರ್ತದೆ. ಇದಂ ರೂಪದಿಂದ ತೋರುವಂಥ ಈ ಜಗತ್ತು ನಾಮರೂಪದಿಂದ ಜಗತ್ತು ತೋರ್ತದೆ. ಇದು ಸೃಷ್ಟಿ ಆಗೋದಕ್ಕಿಂತ ಮುಂಚೆ ಇದಿತ್ತೆ ಅಂದರೆ ಇದು ಏನೂ ಇರಲಿಲ್ಲ, ಇಂಥವು ಯಾವುದೂ ಇರಲಿಲ್ಲ ಅಲ್ಲಿ. ಸೃಷ್ಟಿ ನಾಶ ಆದ ನಂತರ ಕೂಡ ಇರ್ತದೇನಿದು ಅಂದರೆ ಇರಂಗಿಲ್ಲ. ಅಂದ್ರೆ ಇದಂ ರೂಪಾತ್ಮಕ ಅಂತ ಈ ಜಗತ್ತು ನಾಮರೂಪದಿಂದ ಕೂಡಿದಂಥದ್ದು. ಸೃಷ್ಟಿ ಪೂರ್ವದಲ್ಲೂ ಇಲ್ಲ, ಸೃಷ್ಟಿ ನಾಶ ಆದಮೇಲೂ ಕೂಡ ಇದು ಇರೋಂಗಿಲ್ಲ. ಮಧ್ಯದಲ್ಲಿ ಹೆಂಗೆ ತೋರ್ತದೆ ಇದು ಅಂದ್ರೆ ಕಲ್ಪನೆಯಿಂದ. ಈಗ ನಮಗೆ ಕನಸು ಬಿದ್ದದ, ಕನಸು ಬೀಳೋದಕ್ಕಿಂತ ಮುಂಚೆ ನಾವಿದ್ದೀವಿ, ನಮಗೆ ಕನಸು ಐತೇನು ಅಂದರೆ ಇಲ್ಲ, ಮೊದಲಿಲ್ಲ, ಕನಸು ಅಲ್ಲಿ ಬಿದ್ದದ. ಮತ್ತು ಕನಸು ಮುಗೀತಪ್ಪ ನಾವು ಎಚ್ಚರ ಅದೀವಿ, ಮತ್ತು ಕನಸು ಉಳಿತದೇನು ಇಲ್ಲ. ಅದೇ ರೀತಿ ಕೂಡ ಈ ಜಗತ್ತು ಇದಂ ರೂಪವಾಗಿರುವಂಥ ಜಗತ್ತು ನಾಮರೂಪಾತ್ಮಕವಾಗಿರುವಂಥ ಈ ಜಗತ್ತು ಸೃಷ್ಟಿ ಪೂರ್ವದಲ್ಲಿ ಇರಲಿಲ್ಲ. ಇದು ನಾಶ ಆದಮೇಲಾದರೂ ಕೂಡ ಇದು ಇರೋಕ್ಕೆ ಸಾಧ್ಯ ಇಲ್ಲ. ಮಧ್ಯದಲ್ಲಿ ಹೆಂಗೆ ತೋರ್ತಂದ್ರೆ ಕಲ್ಪನೆಯಿಂದ ತೋರ್ತದೆ. ನಿನ್ನ ವಾಸನೆಯ ಮೂಲಕ ಏನು ಕನಸು ತೋರ್ತದಲ್ಲ, ಆ ರೀತಿ ಇದು ಕೂಡ ಕಲ್ಪನಾ ಮೂಲಕ ತೋರ್ತದೆ. ಅದರಿಂದ ಇದು ಸತ್ಯ ಏನ್ರಿ? ಇದು ಸತ್ಯ ಅಲ್ಲ, ಇದು ವಾಸನೆಯ ಮೂಲಕ ತೋರ್ತದೆ. ಇದು ಕಲ್ಪನಾ ಮೂಲಕ ತೋರ್ತದೆ ಅಂತ ಹೇಳ್ತಾರೆ ಈ ಜಗತ್ತು. ನಿನ್ನ ಕಲ್ಪನೆಯಿಂದ ತೋರ್ತದೆ ಅಂತ ಹೇಳ್ತಾರೆ ಅವರು. ಈ ಜಗತ್ತು ಕಾಣುವಂಥದ್ದು ಎಷ್ಟು ಅದ್ಭುತವಾಗಿ ಹೇಳ್ತಾರೆ ನೋಡ್ರಿ. ಅದಕ್ಕೆ ಯಾವುದರಲ್ಲಿ ಕಲ್ಪಿತವಾಗಿರ್ತದೆಯೋ ಅಂದರೆ ಯಾವುದರಲ್ಲಿ ಕಲ್ಪಿತ ಆಗಿರ್ತದೆ ಅದರ ಸ್ವರೂಪನೇ ಆಗಿರುವಂಥದ್ದಲ್ರಿ. ಯಾವುದು ಅದರ ಸ್ವರೂಪನೇ. ಈಗ ನಮಗೆ ಈ ಜಗತ್ತು ತೋರಕ್ಕೆ ಅದಕ್ಕೆ ನೋಡ್ರಿ ಭಾಳ ಇದರಲ್ಲಿ ಎಷ್ಟು ಸೂಕ್ಷ್ಮದ, ನಾವು ಎಷ್ಟು ಭಾಳ ಸೂಕ್ಷ್ಮ ಭಾವದಿಂದ ಇದನ್ನು ಕೇಳ್ತೀವಿ, ನಾವು ಅನುಭವಕ್ಕೆ ತೊಗೊಳಕ್ಕೆ ಭಾಳ ಅನುಕೂಲ ಆಗ್ತದೆ ಇದು. ಯಾಕಂದ್ರೆ ಈ ಜಗತ್ತು ತೋರುವಂಥದ್ದು ನಮ್ಮ ಕಲ್ಪನೆಯ ಮೂಲಕನೇ ಈ ಜಗತ್ತು ತೋರ್ತದಂದ್ರೆ ಯಾವುದರಿಂದ ತೋರ್ತೋ ಅದೇ ರೂಪನೇ ಇರ್ತದ. ಮತ್ತು ನಿನ್ನ ಒಂದು ಸ್ವರೂಪದಲ್ಲಿ ಈ ಜಗತ್ತು ತೋರ್ತಂದ್ರೆ ಹೆಂಗದ? ಬಂಗಾರ ಬಿಟ್ಟು ಆಭರಣಗಳದಾವೇನ? ಇಲ್ಲಲ್ಲ. ಅದೇ ರೀತಿ ನಿನ್ನ ಸ್ವರೂಪದಲ್ಲಿ ಈ ಜಗತ್ತು ತೋರ್ತಂದ್ರೆ ನಿನ್ನ ಸ್ವರೂಪನೇ ಅದು, ಭಿನ್ನಕ್ಕೆ ಅವಕಾಶ ಇಲ್ಲ ಇಲ್ಲಿ. ಅದಕ್ಕೆ ಆ ಸ್ವರೂಪವೇ ಆಗಿರ್ತದೆ. ನಿನ್ನ ಸ್ವರೂಪದಲ್ಲಿ ಇಷ್ಟೆಲ್ಲ ಕಲ್ಪನಾ ಮೂಲಕ ತೋರ್ತದಂದ್ರೆ ಕೂಡ ಅದು ಅದ್ರಾಗ ಇರೋವಂಥದ್ದು ನಿನ್ನ ಸ್ವರೂಪನೇ, ಅದು ಬೇರೆ ಏನು ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಹೆಂಗೆ ಅಂತಂದ್ರೆ ಕೆಲವು ಉದಾಹರಣೆ ಹೇಳ್ತಾರೆ ಅವರು. ಏನು ಹೇಳ್ತಾರೆ? ಹಗ್ಗದಲ್ಲಿ ಕಲ್ಪಿತವಾದಂಥ ಹಾವು, ಹಗ್ಗದಲ್ಲಿ ಏನಾಗ್ಯದ? ಕಲ್ಪಿತವಾದಂಥ ಹಾವು. ಹಗ್ಗದ ಸ್ವರೂಪವೇ ಹೇಗಿರುತ್ತದೆಯೋ, ಈಗ ಹಗ್ಗದೊಳಗೆ ಕಲ್ಪಿತ ಆಗ್ಯದ ಹಾವು, ಅದರ ಹಾವು ಬೇರೆ ಐತೆನಲ್ಲಿ, ಅದು ಹಗ್ಗದ ಸ್ವರೂಪನೇ ಆಗಿರುವಂಥದ್ದು. ಅದು ಹೇಗಿರ್ತದೆಯೋ ಅದೇ ರೀತಿ ಕೂಡ ತನ್ನಲ್ಲಿ ಕಲ್ಪಿತವಾದಂಥ ಜಗತ್ತು ತನ್ನ ಸ್ವರೂಪನೇ ಆಗಿರುವಂಥದ್ದು. ನೋಡ್ರಿ, ನಿನ್ನ ಸ್ವರೂಪನೇ ಆಗಿರುವಂಥದ್ದು. ನಿನ್ಬಿಟ್ಟು ಅದಕ್ಕೆ ಎಲ್ಲಿ ನೋಡಿದರೂ ಕೂಡ ಅದಕ್ಕೆ ಎಲ್ಲ ರೂಪವು ತಾನಂತೆ ಶಿವ ಎಲ್ಲೆಲ್ಲಿ ನಿಹನಂತೆ ಅಂತ ಹೇಳ್ತಾರಲ್ಲ, ತನ್ನ ಸ್ವರೂಪನೇ. ಯಾಕೆ ನಿನ್ನಲ್ಲಿ ತೋರಿದಂಥದ್ದು ನಿನ್ನ ಸ್ವರೂಪನೇ. ನೀ ನೋಡಿದಾಗ ಈಗ ನೋಡ್ರಿ, ಒಂದು ವಸ್ತುವನ್ನು ನಾವು ನೋಡ್ತೀವಿ, ಹೌದಾ? ವಸ್ತುವನ್ನು ಕಣ್ಣು ಸ್ವಲ್ಪ ಅರೆ ಮುಚ್ಚಿ ಆ ವಸ್ತುವನ್ನು ನೋಡ್ರಿ ಅರ್ಧನೇ ಕಾಣಿಸ್ತದೆ, ಹೌದಿಲ್ಲ? ಆ ವಸ್ತು ಹೆಂಗೆ ಕಾಣಿಸ್ತದೆ ನಮ್ಗೆ? ಕಣ್ಣು ಜಾಸ್ತಿ ತೆಗಿಬೇಡ್ರಿ, ಸ್ವಲ್ಪ ಕಣ್ಣು ತೆಗೆದು ಹಿಂಗೆ ನೋಡ್ರಿ ಮುಸುಕು ಕಾಣಿಸ್ತಾವೆ, ಹೌದಾ? ಕಣ್ಣು ಸರಿಯಾಗಿ ಹಿಂಗೆ ಕಣ್ಣು ಹಿಂಗೆ ಕರೆಕ್ಟಾಗಿ ಬಿಟ್ಟು ನೋಡ್ರಿ, ಆವಾಗ ಆ ಒಂದು ವಸ್ತು ಸಂಪೂರ್ಣವಾಗಿ ನಮ್ಮ ವೃತ್ತಿ ಆ ವಸ್ತುವಿನ ತುಂಬ ಆದಾಗ ಮಾತ್ರ ಆ ವಸ್ತು ಇಂಥದ್ದಂತ ನಮಗೆ ಹೇಳೋಕ್ಕೆ ಸಾಧ್ಯ ಆಗ್ತದೆ. ಅಂದರೆ ನಮ್ಮ ವೃತ್ತಿ ಅದನ್ನು ಮುಚ್ಚಿ ಹಾಕ್ಕೊಂಡ್ಬಿಡ್ತು, ಅದನ್ನೆಲ್ಲ ಆವರಣ ಮಾಡ್ಕೊಂಡ್ಬಿಡ್ತು. ಆವಾಗ ಈ ವಸ್ತು ಹಿಂಗದಂತ ನಮಗೆ ಗೋಚರ ಆಯಿತು.
ಅಂದಾಗ ಅದು ಯಾರ ಸ್ವರೂಪ ಅದು? ನನ್ನ ಒಳಗೆ ತೋರಿದಂಥದ್ದು ನನ್ನ ಸ್ವರೂಪನೇ ಐತೆ ಅದು. ಭಾಳ ಸೂಕ್ಷ್ಮ ಅದ ನೋಡ್ರಿ. ಅದಕ್ಕೆ ಈ ರೀತಿ ಕಲ್ಪಿತವಾದಂಥ ಜಗತ್ತು ತನ್ನ ಸ್ವರೂಪವೇ ಆಗಿರುವಂಥದ್ದು. ಈ ಜಗತ್ತು ತನ್ನಲ್ಲಿ ಇಲ್ಲವೇ ಇಲ್ಲ ಅಂತ ಬ್ರಹ್ಮನಿಷ್ಠಾದಂಥ ಜ್ಞಾನಿಗಳು ವಿಚಾರ. ಕಲ್ಪಿತ ಅಂದಾಗಿದು ಸತ್ಯ ಏನ್ರಿ ಅಂದರೆ ಇದು ಮಿಥ್ಯವಾಗಿರುವಂಥದ್ದು. ವಿಚಾರ ಮಾಡಿದ್ರೆ ಇದನ್ನು ಕಲ್ಪನೆಯಿಂದ ತೋರಿದಂಥ ಜಗತ್ತು ಯಾವತ್ತಾದ್ರೂ ಸತ್ಯ ಐತೇನೋ ಅಂತಾರೆ ಅವರು. ಕನಸು ಯಾವತ್ತಾದ್ರೂ ಸತ್ಯ ಆಗಿದೇನಪ್ಪ? ಇಲ್ಲ. ಅದೇ ರೀತಿ ಇದು ನಿನ್ನ ಸ್ವರೂಪದಲ್ಲಿ ತೋರಿದಂಥ ಈ ಜಗತ್ತು ಕೂಡ ಮಿಥ್ಯದೆ. ಯಾವ ರೀತಿಯಿಂದ ವಿಚಾರ ಮಾಡಿದರೂ ಕೂಡ ಇದು ಸತ್ಯ ಆಗಕ್ಕೆ ಸಾಧ್ಯ ಇಲ್ಲ ಅಂತ ಬ್ರಹ್ಮನಿಷ್ಠರಾದಂಥ ಜ್ಞಾನಿಗಳು ಸೇರಿ ಲೆಕ್ಕವನ್ನು ಮಾಡ್ತಾರೆ. ಇದನ್ನು ನೋಡ್ರಿ, ಇದನ್ನು ಲೆಕ್ಕ ಮಾಡಿ ಈ ಜಗತ್ತು ಹಿಂಗೆ ಐತೆ ಅಂತ ಕೂಡಿಸಿದ್ರು. ಹಿಂಗೆ ಐತೆ ನೋಡಪ್ಪ ಅಂತ ಇವರೆಲ್ಲ ಲೆಕ್ಕ ಮಾಡಿದ್ರು ಕೂತ್ಕೊಂಡು. ಏನು ಇರೋದಂದ್ರೆ ನಿನ್ನ ಪರಬ್ರಹ್ಮ ಸ್ವರೂಪನೇ, ಅದಕ್ಕೆ ಯಾವ ಧಕ್ಕಿನೂ ಇಲ್ಲ. ಅದರಲ್ಲಿ ಇದೇನೋ ಪ್ರಕೃತಿ ತೋರಿದಂಗೆ ಆಯಿತು ಹೊರತಾಗಿ ಅದ್ರಾಗ ಬೆರ್ತಿಲ್ಲ. ತೋರಿದಂಗೆ ಆಯಿತು, ಇಷ್ಟೆಲ್ಲ ಇಲ್ಲಿ ಆಯಿತು. ಅದಕ್ಕೆ ಈ ಜಗತ್ತು ಏನು ಮಾಡಿದರು, ಇದ್ರ ಬಗ್ಗೆ ಉಪಕ್ರಮ ಮಾಡಿದರು. ಅದನ್ನು ಮತ್ತೆ ಕಳೆಯುವಂಥದ್ದು, ಲೆಕ್ಕವನ್ನು ಮಾಡಿ ಜಗತ್ತನ್ನು ಕಳೆಯುವಂಥದ್ದಕ್ಕಾಗಿ ಇಲ್ಲಿ ಇದನ್ನೆಲ್ಲವನ್ನು ಕಳೆಯುವಂಥದ್ದು ಭಾಗಾಕಾರ ಹೆಂಗೆ ಲೆಕ್ಕದಾಗ ಮಾಡ್ತಾರೆ. ಕೊನೆಗೆ ಉತ್ತರ ಸಿಗ್ತದಲ್ಲ, ಅದೇ ರೀತಿ ಕೂಡ ಇಲ್ಲಿ ಉಪಸಂಹಾರ ಮಾಡ್ತಾರೆ. ಮಾಡಿ ಆವಾಗ ಚೈತನ್ಯ ಸ್ವರೂಪವಾದಂಥ ತಾನೊಬ್ಬನೇ ಉಳಿಯುವಂಥದ್ದಿಲ್ಲಿ, ಬೇರೆ ಏನಿಲ್ಲ. ಎಲ್ಲವನ್ನು ಕೂಡಿಸಿ, ಯಾಕಂದ್ರೆ ಎಲ್ಲ ಕೂಡ್ಸ್ಕೊಂಡ್ಬಿಟ್ಟಿವಿ, ಅದು ಇದು ಅದು ಅಂತ ಅದನ್ನು ಕೂಡಿಸಿ ಹಿಂಗೆ ಕೂಡ್ಸ್ಕೊಂಡಿದೆ ಅಂತ ಹೇಳ್ತಾರೆ. ಹಿಂಗೆ ಕೂಡಿಸಿ ಇಷ್ಟಿಷ್ಟ ಆಗ್ಯಾವ ಅಂತ ಹೇಳಕತ್ತಾರೆ ಅವರು. ಹೌದಾ? 25 ಸ್ಥೂಲ ಶರೀರ ಹೆಂಗೈತಪ್ಪ ಅನ್ನುವಂಥದ್ದು 25 ತತ್ವಗಳಿಂದ ಅದು ಹಿಂಗೆಲ್ಲ ಬಂದು ಮೊದಲು ತೋರಿತಲ್ಲ ಮಾಯಿಂದ ಪ್ರಕೃತಿ ಇವೆಲ್ಲ ಆಗಿಬಿಟ್ಟು ಇಷ್ಟೆಲ್ಲ ಗದ್ದಲಕ್ಕೆ ಬಿದ್ದು ಇದಕ್ಕೆಲ್ಲ ಮರಳಾಗಿ ಅದಕ್ಕೆ ಇಲ್ಲಿ ಸದ್ಗುರುನಾಥ ಏನು ಮಾಡ್ದ, ಇದನ್ನು ತೆಗೆದಾಕಿ ಇದಂತ ಕಳೆದುಬಿಟ್ಟ. ಅಷ್ಟು ಇದನ್ನು ಕಳೆದು ಕೊನೆಗೆ ಕಳೀಲಿಕ್ಕೆ ಬರದೇ ಇರುವಂಥ ಒಂದು ಉತ್ತರ ಸಿಕ್ಬಿಡ್ತದೆ. ಅದೇ ನಿನ್ನ ಸ್ವರೂಪಪ್ಪ ಅಂತ ಹೇಳಿದ. ಅದಕ್ಕೆಲ್ಲವನ್ನು ಕಳೀತಿರ್ಲಿಕ್ಕಾಗಿ ಚೈತನ್ಯ ಸ್ವರೂಪನ ತಾನೊಬ್ಬನೇ ಉಳಿದು ಬಿಡ್ತಾನೆ. ಈಗ ಹೇಳ್ತೈತೆ ಇದು ನೀನಲ್ಲ ಕೊನೆಗೆ ಗಪ್ಪು ಚುಪ್ಪಾಗಿಬಿಡೋದು. ಆದರೆ ಅದು ಹೇಳಕ್ಕೆ ಬರದೇ ಇರುವಂಥದ್ದು ಒಂದು ವಸ್ತು ಐತೆ, ಕಳೀಲಿಕ್ಕೆ ಬರದೇ ಇರುವಂಥದ್ದು ಐತೆಲ್ಲ, ಅದು ಆ ಸ್ವರೂಪನೇ ನೀನು. ಈಗ ಬಾಳಿ ದಿಂಡನ್ನು ಸಿಪ್ಪಿ ತೆಗಿತಾ ಹೋಗ್ತಾರೆ, ಕೊನೆಗೆ ಒಂದು ಬರ್ತದೆ ತೆಗಿಲಿಕ್ಕೆ ಬರಲಾರ್ದಂಥದ್ದಲ್ಲ. ಆ ರೀತಿ ನಿನ್ನ ಸ್ವರೂಪ ಐತೆ. ಅದಕ್ಕೆ ಜಗತ್ತನ್ನು ಕಳೆದ ಮೇಲೆ ಏನು ಉಳಿಲೇ ಇಲ್ಲ. ಜಗತ್ತಿ ಎಲ್ಲ ನಾಮ ರೂಪಾತ್ಮಕ ರೂಪಾತ್ಮಕದಿಂದ ಕೂಡಿದಂಥ ಈ ಜಗತ್ತಿದು ಯಾವುದು ನೀನು ಅಲ್ಲ ಅಂತ ಅಲ್ಲಿ ತೆಗೆದು ಹಾಕ್ತಾ ಹೋದಾಗ ಏನು ಉಳಿಲಿಲ್ಲ ಜಗತ್ತನ್ನುವಂಥದ್ದು ಅಲ್ಲಿ ಇಲ್ಲವೇ ಇಲ್ಲ. ಅಂದ್ರೆ ಅಲ್ಲೇನಾಯಿತು, ಶೂನ್ಯವೇ ಆಯಿತು ಅಂತ ಶೂನ್ಯವಾದಿಗಳು ಶಂಕಿಸಿದ್ದಾರೆ. ನೋಡ್ರಿ, ಆದ್ರೆ ಅವ್ರು ಶಂಕೆ ಮಾಡ್ತಾರೆ. ಮತ್ತು ಎಲ್ಲ ಕಳೆದ ಮೇಲೆ ಏನು ಉಳಿತು, ಶೂನ್ಯನೇ ಉಳಿತಲ್ರಿ ಅಂತ ಅವ್ರೇನಾರು ಶಂಕೆ ಮಾಡಿದ್ರೆ, ಅಳಿಯುವ ಜಗತ್ತು ಅಳಿದು ಹೋದ ಮೇಲೆ ಅಳಿಯದೇ ಇದ್ದಂಥ ತಾನು ಉಳಿಮೆ ರೂಪದಿಂದ ಉಳಿತಾನೆ, ಶೂನ್ಯನಲ್ಲ. ಶೂನ್ಯವಾಗಿರುವಂಥದ್ದಂದ್ರೆ ಅದು ಹಂಗೆ ಹೇಳೋಕೆ ಅದಕ್ಕೆ ಅವಕಾಶ ಇಲ್ಲ. ಯಾಕಂತಂದ್ರೆ ಈ ಜಗತ್ತು, ಈ ಅಳಿಯುವಂಥ ಜಗತ್ತೆಲ್ಲ ಅಳಿದು ಹೋಯಿತು. ಹೋದ್ಮೇಲೆ ಅಳಿಯದೇ ಇರುವಂಥದ್ದು ಒಂದು ವಸ್ತು ಐತೆ, ಅದ್ರ ಉಳಿಮೆಯಿಂದ ಇರುವಂಥದ್ದೇ ನಿನ್ನ ಸ್ವರೂಪ ಅದ. ಆದರೆ ಶೂನ್ಯ ಅನ್ನಕ್ಕೆ ಬರೋಂಗಿಲ್ಲ ಅಂತ ಹೇಳ್ತಾರೆ ಅವ್ರು. ಯಾಕಂದ್ರೆ ಅದಕ್ಕೆ ಸಂಶಯಕ್ಕೆ ಅವಕಾಶ ಇಲ್ಲ. ಉಳಿಯುವಂಥದ್ದು ಅದು ಶೂನ್ಯ ಅನ್ನಕ್ಕೆ ಬರೋಂಗಿಲ್ಲ, ಉಳಿಯುವಂಥದ್ದೇ ನಿನ್ನ ಸ್ವರೂಪ ಅದಪ್ಪ ಅಂತ ಇಲ್ಲಿ ಭಾಳಷ್ಟು ವಿಷಯವನ್ನು ಹೇಳಿದರು. ಈಗ ನಮ್ಗೆ ಕೊನೆಯ ಒಂದು ಪದ ಯಾವುದು, ಈ ಕೈವಲ್ಯ ಪದ್ಧತಿ. ಹೌದು ಗೊತ್ತಾಯಿತು ನನಗೆ. ಈಗ 22ನೆಯ ಪದ, ಇದು ಕೈವಲ್ಯ ಪದ್ಧತಿಯ ಜೀವ ಸಂಬೋಧನಾ ಸ್ಥಳದಲ್ಲಿ 22ನೇ ಪದ ನಾವು ಮುಂದಿಂದು ಹೇಳಬೇಕಾದಂಥದ್ದು. ಇದು ಅದ್ಭುತವಾದಂಥ ವಿಚಾರಗಳನ್ನು ಹೇಳ್ತಾರೆ. ಇದು 22 ಮುಗಿತಂದಾಗ ನಾವು ನೀತಿ ಕ್ರಿಯಾಚಾರ್ಯ ಸ್ಥಳಕ್ಕೆ ಹೋಗ್ಬೋದು. ಅಲ್ಲಿನ ಭಾಳಷ್ಟು ಅದ್ಭುತ ವಿಚಾರಗಳು, ಏನು ಕಲ್ಸಕ್ರಿ ಇದ್ದಂಗೆ ನೋಡ್ರಿ ನಿಜಗೊಂಡ್ರದು. ಈಗ ಮತ್ತು ನಾಳೆ ವಿಚಾರದಲ್ಲಿ ಏನು ಹೇಳ್ತಾರೆ ನೋಡೋಣ. ಇವತ್ತು ಅಮಾವಾಸ್ಯೆ ಪ್ರಯುಕ್ತ ನಾವು ಗುರುವಿನ ಒಂದು ಸ್ತುತಿ ಮಾಡೋಣ, ಎಲ್ಲರೂ ಸೇರಿಕೊಂಡು ಗುರುವಿನ ಒಂದು ಕೃಪೆಗೆ ಪಾತ್ರರಾಗೋಣ.